ಚಲೋ ಫ್ಯಾಕ್ಟರಿಗಳೆಲ್ಲ ಈ ಕಡೆ, ಅದರಿಂದ ಬಂದೆ ಅಂತಂದ್ರೆ ಸಾವುಗಡೆ ಆಗ್ತಕ್ಕಂಥವೆಲ್ಲ ನಮ್ಮ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ. ಇದು ಯಾಕೆ ತಾರತಮ್ಯ? ಜನಪ್ರತಿನಿಧಿಗಳು ನಾವು ಕೊಡ್ತಕ್ಕಂಥ ಕಾರ್ಯಕ್ರಮಗಳು ಮುಂದಿನ ಎಲೆಕ್ಷನ್ಗಾಗಿರ್ಬಾರ್ದು ಅಧ್ಯಕ್ಷರೇ, ಮುಂದಿನ ಜನರೇಷನ್ಗಾಗಿರ್ಬೇಕು. ನಾವು ಕುಡಿಯಕ್ ನೀರಿಗಾಗಿ ಬೇಡಿಕೆ ಬೇಕು, ಉದ್ಯೋಗಗಳಿಗೆ ಬೇಡಿಕೆ ಬೇಕು, ನಮ್ಮ ಭೂಮಿಗೆ ನೀರು ಬರ್ಬೇಕಾಗಿದ್ರೆ ಬೇಡಿಕೆ ಬೇಕು ಅಂತಂದ್ರೆ ನಾವೇನ್ ಪಾಪ ಮಾಡೀವಿ ನಮ್ಮ ಭಾಗದವರು? ಪ್ರತಿ ಸಲ ನಾವು ಸಭೆದಾಗ ಯಾವ್ಯಾವ ಅಧಿವೇಶನದಾಗ ಬರ್ತೀವಿ, ಕೃಷ್ಣ ಕೇಳ್ಬೇಕು, ಭೀಮಾ ಕೇಳ್ಬೇಕು, ಆಲ್ಮಟ್ಟಿ ಕೇಳ್ಬೇಕು. ಇದೇನಿದು ನಮ್ಮ ಪರಿಸ್ಥಿತಿ? ಇದು ಗ್ಯಾರಂಟಿಗಳು ಕೊಡೋದ್ರಾಗ ಪಕ್ಕದ ರಾಜ್ಯದಾಗ ಅಧ್ಯಕ್ಷರೇ ತೆಲಂಗಾಣ KCR ಅವರು ಇಡೀ ದೇಶದಾಗ ಯಾರು ಕೊಡ್ಲಾರ್ದಂತ ಸ್ಕೀಮ್ಗಳನ್ನ ಕೊಟ್ಟರು, ಮನೆಗೆ ಹೋಗ್ಬಿಟ್ರು ಅಧ್ಯಕ್ಷರೇ. ತಿಂಗಳಿಗೆ 3,000 ರೂಪಾಯಿ ಯುವಕರಿಗೆ ಕೊಡೋದಕ್ಕಿಂತ ಮುಂಚೆ ಏನಪ್ಪ ನಮ್ಮಂತ ಯುವಕರಿಗೆ ಯಾಕೆ ಕೈಗಳಿಗೆ ಕೆಲಸ ಕೊಡಬಾರ್ದು? ನಮ್ಮ ಭಾಗದ ಪರಿಸ್ಥಿತಿ ಅಣ್ಣ, ಕುಡಿಯಕ ನೀರಿಲ್ಲಾರ್ದೆ ಸಾಯ್ತಕ್ಕಂಥ ಪರಿಸ್ಥಿತಿಯಾಗಿ ನಾವಿದ್ದೀವಿ ಅಣ್ಣ. ಹೆಂಗ್ ಗೊತ್ತಾಗ್ತದೆ ನಿಮ್ಗೆ ಇಲ್ಲಿ ಕೂತ್ ಮಾತಾಡೋರಿಗೆ? ಸರ್ಕಾರ ನಮ್ಗೆಲ್ಲರಿಗೆ ತಾಯಿ ಇದ್ದಂಗ, ವಿಷ ಕೊಟ್ರು ಕುಡಿತೀವಿ, ಹಾಲು ಕೊಟ್ರು ಕುಡಿತೀವಿ ಅಂತ ತಿಳ್ಕೊಂಡು ಕಣ್ಣೀರಿಟ್ಟಿದ್ದಾರೆ ಅಧ್ಯಕ್ಷರೇ. ನಮ್ಮ ಭಾಗದ ಪರಿಸ್ಥಿತಿ ಅಣ್ಣ, ಕುಡಿಯಕ ನೀರಿಲ್ಲಾರ್ದೆ ಸಾಯ್ತಕ್ಕಂಥ ಪರಿಸ್ಥಿತಿಯಾಗಿ ನಾವಿದ್ದೀವಿ ಅಣ್ಣ. ಹೆಂಗ್ ಗೊತ್ತಾಗ್ತದೆ ನಿಮ್ಗೆ ಇಲ್ಲಿ ಕೂತ್ ಮಾತಾಡೋರಿಗೆ? ನಾವು ಬೇಡಿಕೆ ಹೇಳ್ಬೇಕು ಅಧ್ಯಕ್ಷರೇ, ನಮ್ಗೆ ಅನುದಾನ ಕೊಡ್ರಿ ಅಂತ ತಿಳ್ಕೊಂಡು. ನಾವು ಸರ್ಕಾರಗಳು ಏನ್ಪಂದ್ರೆ ಬರ್ಬೇಕಾದ್ರೆ ನಮ್ಮ ಉತ್ತರ ಕರ್ನಾಟಕ ಕೊಡುಗೆ ಏನಿಲ್ವಾ? ಪ್ರತಿ ಸರ್ಕಾರದಾಗ ಸ್ವತಂತ್ರ ಬಂದ ಮೇಲೆ ಪ್ರತಿ ಸರ್ಕಾರಗಳು ಬರಬೇಕಾಗಿತ್ತು ಅಂತಂದ್ರೆ ಉತ್ತರ ಕರ್ನಾಟಕದ್ದು ಬಹಳ ದೊಡ್ಡ ಪಾತ್ರ ಇರ್ತದೆ ಎಲ್ಲಾ ಪಕ್ಷದಲ್ಲಿ. ಇವತ್ತು ಭೀಮಾ ನದಿಗೆ ಅಂತಂದ್ರೆ ಬಚಾವತ್ ಆಯೋಗ ಆಗಿ 50 ವರ್ಷ ಆಯ್ತು ಅಧ್ಯಕ್ಷರೇ. ನಮಗೆ 15 TMC ನೀರು ಕೊಡಬೇಕು, 35 TMC ಮಹಾರಾಷ್ಟ್ರದಲ್ಲಿ ತಗೋಬೇಕಂತ 50 ವರ್ಷದಿಂದ ಆಯ್ತು. ಇವತ್ತು ನಮಗೆ ಕುಡಿಯಕ್ಕೆ ನೀರಿಲ್ಲ ಅಧ್ಯಕ್ಷರೇ. ಅದರ ಮೇಲೆ ನಾವು ಬಿಜಾಪುರ, ಕಲಬುರಗಿ, ಯಾದಗಿರಿ ಅದರ ಮೇಲೆ ಡಿಪೆಂಡ್ ಇದ್ದೀವಿ. ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಅದನ್ನೇ, ಕೆರೆ ತುಂಬತಕ್ಕಂಥ ನೀರು ಅದರ ಮೇಲೆ. ಅದ್ರ ಬಗ್ಗೆ ಕಳಿಸರ್ತ ನೀರಾವರಿ ಮಂತ್ರಿಗಳು ಹೇಳಿದ್ರು, ನಾನು ಒಂದು ಕಮಿಟಿನ ಮಾಡ್ತೀನಿ, ಮಾಡಿ ಕಳಿಸಿರ ಅಂತ. ಇಲ್ಲಿವರೆಗೂ ಕಳಿಸಿಲ್ಲ. ಪಾಪ ಅಲ್ಲಿ ಇರ್ತಕ್ಕಂಥ ಒಬ್ಬ ಹೋರಾಟಗಾರ ನಾಟ್ಯಕಾರ ಅಂತ ತಿಳ್ಕೊಂಡು ಭೀಮಾ ನದಿಗೆ ನೀರು ಬಿಡ್ಬೇಕಂತ ತಿಳ್ಕೊಂಡು ಉಪವಾಸ ಕುಂತರು. ಮನೆ ಯಶವಂತರೇಗೌಡರು ಅನ್ನೋರು ಇಲ್ಲ, ಅವರೇ ಹೋಗಿ ಅನ್ಪತ್ತಂದ್ರೆ ಮತ್ತೆ ಸಂಧಾನ ಮಾಡಿ ನೀರು ಅನ್ಪತ್ತಂದ್ರೆ ಬಿಡಿಸಿರ್ತಕ್ಕಂಥದ್ದಿದೆ. ಓಕೆ, ಹಾಗಾಗಿ ಅಧ್ಯಕ್ಷರೇ ದಯಮಾಡಿ ನಮ್ಮ ಭಾಗಕ್ಕೆ, ಉತ್ತರ ಕರ್ನಾಟಕ ಭಾಗ ಕೃಷ್ಣಕ್ಕೆ ಅನ್ಪತ್ತಾರೆ ಅನೇಕ ಜನ ಅನ್ಪತ್ತಂದ್ರೆ ಹೇಳ್ತಾ ಇದ್ದಾರೆ ಮೇಲೆ ಏರಿಸಬೇಕು ಅಂತ ತಿಳ್ಕೊಂಡು. ಆಲ್ಮಟ್ಟಿದೆ ಅನ್ಪತ್ತಂದ್ರೆ ರೈತರಿಗೆ ಅನ್ಪತ್ತಾರೆ ಅನುಕೂಲ ಕೊಡ್ಬೇಕಂತ ತಿಳ್ಕೊಂಡು. ಅಧ್ಯಕ್ಷರೇ ನಾನು ಒಂದನ್ನೇ ಹೇಳ್ಬೇಕಾಗ್ತದ, ಸರ್ಕಾರಗಳು ಸ್ವತಂತ್ರ ಬಂದ ಮೇಲೆ ನಮ್ಮ ಭಾಗಕ್ಕೆ ಏನಾದ್ರೂ ಒಳ್ಳೆ ಕೊಡುಗೆಗಳು ನೀರಾವರಿಗೆ ಕೊಟ್ಟಿದ್ರೆ ಅದು ಮಾನ್ಯ ದೇವೇಗೌಡರು ಮಾತ್ರ. ಯಾಕಂತಂದ್ರೆ ಉದಾಹರಣೆನೇ ಹೇಳ್ಬೇಕಾಗ್ತದೆ ನಾನು. ಇವತ್ತು ಅವ್ರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ರಾಯಚೂರು, ಬಿಜಾಪುರದಾಗ ದೇವೇಗೌಡ ಪುಣ್ಯಾತ್ಮನ ಮೂರ್ತಿ ಮಾಡ್ಯಾರ. ಅಂತ ಮೂರ್ತಿ ಮಾಡ್ತಕ್ಕಂಥ ಕೆಲಸ ಮಾನ್ಯ ಸಿದ್ದರಾಮಯ್ಯ ಅವ್ರು ಮಾಡ್ಬೇಕಂತ ತಿಳ್ಕೊಂಡು ನಾನು ಮನವಿ ಮಾಡ್ಬೇಕಾಗ್ತದೆ. ಯಾಕಂತಂದ್ರೆ ಇವತ್ತು ಅನೇಕ ಉತ್ತರ ಕರ್ನಾಟಕದಿಂದ 90 ಕ್ಷೇತ್ರದಾಗ ಬಹುತೇಕ ಕಾಂಗ್ರೆಸ್ಗೆ ಅಂತ ಅವಕಾಶ ಕೊಟ್ಟಿರ್ತಕ್ಕಂಥದ್ದು. ಅದು ಸಿದ್ದರಾಮಯ್ಯ ಅವ್ರಿಗೋಸ್ಕರ. ನಮ್ಮ ಜಿಲ್ಲೆದಾಗ 3 ಜನ ಕಾಂಗ್ರೆಸ್ ಶಾಸಕರಿದ್ದಾರೆ. ಸರ್ಕಾರಗಳಿದ್ದ ಕೆಲಸ ಮಾಡ್ಬೇಕಾಗ್ತದ. ನಾವು ಕುಡಿಯಕ್ ನೀರಿಗಾಗಿ ಬೇಡಿಕೆ ಬೇಕು, ಉದ್ಯೋಗಗಳಿಗೆ ಬೇಡಿಕೆ ಬೇಕು, ನಮ್ಮ ಭೂಮಿಗೆ ನೀರು ಬರ್ಬೇಕಾಗಿದ್ರೆ ಬೇಡಿಕೆ ಬೇಕು ಅಂತಂದ್ರೆ ನಾವೇನ್ ಪಾಪ ಮಾಡೀವಿ ನಮ್ಮ ಭಾಗದವರು? ಪ್ರತಿ ಸಲ ನಾವು ಸಭೆದಾಗ ಯಾವ್ಯಾವ ಅಧಿವೇಶನದಾಗ ಬರ್ತೀವಿ, ಕೃಷ್ಣ ಕೇಳ್ಬೇಕು, ಭೀಮಾ ಕೇಳ್ಬೇಕು, ಆಲ್ಮಟ್ಟಿ ಕೇಳ್ಬೇಕು. ಇದೇನಿದು ನಮ್ಮ ಪರಿಸ್ಥಿತಿ? ಇದು ಓಕೆ, ಎಲ್ಲ ಡ್ಯಾಮ್ಗಳು ಇಟ್ಕೊಂಡು. ಮೊನ್ನೆ ತೆಲಂಗಾಣದಾಗ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದು, ನಮ್ಮ ಮಂತ್ರಿಗಳು ಬರಲಿಲ್ಲ, ಸ್ವಲ್ಪ ಆರೋಗ್ಯ ಸರಿ ಇಲ್ಲ ಅಂತ ತಿಳ್ಕೊಂಡು. ತೆಲಂಗಾಣದಾಗ ಏನ್ಪತ್ತಂದ್ರೆ ನಮ್ಮ ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ ವರ್ಣನೆ ಮಾಡಿದ್ರು. ಕೃಷ್ಣಾ ನದಿ ನೀರು ಬಿಟ್ಟಾರ ಅಂತ ತಿಳ್ಕೊಂಡು ನಮಗ್ ಕುಡಿಯಕ್ ನೀರಿಲ್ಲ ಅಂತ ನಾವು ಸಾಯ್ಲಕತ್ತೀವಿ ಇಲ್ಲಿ. ಇವತ್ತು ನಮ್ಮ ಭಾಗದಾಗ ಅಧ್ಯಕ್ಷರೇ ತಮ್ಮ ವಿಚಾರಗಳಿಗೆ ಹೋಲ್ತಕ್ಕಂಥ ಅಜ್ಜಯ್ಯವ್ರ, ಕೊಪ್ಪಳ ಅಜ್ಜವ್ರು ಕಣ್ಣೀರಿಟ್ಟಿದ್ದಾರೆ ಅಧ್ಯಕ್ಷರೇ. ಕಡೇಚೂರು ಬಾಡಿಯಾಲ್ ಫ್ಯಾಕ್ಟರಿಗೆ ಅನೇಕ ಸಲ ನಾನು ಹೇಳಿರ್ತಕ್ಕಂಥದ್ದಿದೆ. ವಿಷಪೂರಿತ ಗಾಳಿಯನ್ನು ಅಂತಂದ್ರೆ ನಾವು ತಿಂತಾ ಇದ್ದೀವಿ. ಇವತ್ತು ಕೊಪ್ಪಳ ಅಜ್ಜವರು ಮೊನ್ನೆ ಕಣ್ಣೀರಿಟ್ಟಿದ್ದಾರೆ. ಇಂಥ ಫ್ಯಾಕ್ಟರಿಗಳು ಬಂದ್ರೆ ಅಂತಂದ್ರೆ ನಮ್ಮ ಭಾಗದ ಜನ ತೊಟ್ಲಕ್ಕೆ ಹೋಗೋರು ಕಡಿಮೆ ಆಗ್ತಾರ, ಸ್ಮಶಾನಕ್ಕೆ ಹೋಗೋರು ಜಾಸ್ತಿ ಆಗ್ತಾರ ಅಂತ ತಿಳ್ಕೊಂಡು ಇಂಥ ಫ್ಯಾಕ್ಟರಿಗಳನ್ನ ನಮಗ್ ಕೊಡ್ತೀರಿ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕಕ್ಕ ಹೇಳ್ತಾರೆ. ಮೊನ್ನೆ ಅಜ್ಜವ್ರು ಹೇಳಿದ್ರು, ಸರ್ಕಾರ ನಮ್ಗೆಲ್ಲರಿಗೆ ತಾಯಿ ಇದ್ದಂಗ, ವಿಷ ಕೊಟ್ರು ಕುಡಿತೀವಿ, ಹಾಲು ಕೊಟ್ರು ಕುಡಿತೀವಿ ಅಂತ ತಿಳ್ಕೊಂಡು ಕಣ್ಣೀರಿಟ್ಟಿದ್ದಾರೆ ಅಧ್ಯಕ್ಷರೇ. ಇದು ನಮ್ಮ ಭಾಗದ ಪರಿಸ್ಥಿತಿ ಅಧ್ಯಕ್ಷರೇ. ಚಲೋ ಫ್ಯಾಕ್ಟರಿಗಳೆಲ್ಲ ಈ ಕಡೆ, ವಿಷ ಗಾಳಿ ಅಂತಂದ್ರೆ ಅದರಿಂದ ಬಂದೆ ಅಂತಂದ್ರೆ ಸಾವುಗಡೆ ಆಗ್ತಕ್ಕಂಥವೆಲ್ಲ ನಮ್ಮ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ. ಇದು ಯಾಕೆ ತಾರತಮ್ಯ? ಯಾರ ಮುಂದೆ ಹೇಳ್ಬೇಕು ಅಧ್ಯಕ್ಷರೇ? ನಾವು 80 ವರ್ಷದಾಗ ಗ್ಯಾರಂಟಿಗಳಿಂದ ಏನ್ಪತ್ತಂದ್ರೆ ನಮ್ಮ ಮಾನದಂಡ ಆಗಂಗಿಲ್ಲ ಅಂತ ನಮ್ಮ ಸೋದರು ಹೇಳಿದ್ದಾರೆ ನಿನ್ನೆ. ಅಧ್ಯಕ್ಷರೇ, ಗ್ಯಾರಂಟಿಗಳಿಂದ ಸರ್ಕಾರಗಳು ನಡೀತಾವ, ಗ್ಯಾರಂಟಿಗಳಿಂದ ಓಟ್ಗಳು ಬೀಳ್ತಾವ ಅಂತ ತಿಳ್ಕೊಂಡಿಲ್ಲ ಯಾರು ನಾವು ಅನ್ಕಂಗಿಲ್ಲ. ಗ್ಯಾರಂಟಿಗಳು ಕೊಡೋದ್ರಾಗ ಪಕ್ಕದ ರಾಜ್ಯದಾಗ ಅಧ್ಯಕ್ಷರೇ ತೆಲಂಗಾಣ
KCR ಅವರು ಇಡೀ ದೇಶದಾಗ ಯಾರು ಕೊಡ್ಲಾರ್ದಂತ ಸ್ಕೀಮ್ಗಳನ್ನ ಕೊಟ್ಟರು, ಮನೆಗೆ ಹೋಗ್ಬಿಟ್ರು ಅಧ್ಯಕ್ಷರೇ. ಸರ್ಕಾರಗಳು, ಯಾವುದೇ ಸರ್ಕಾರಗಳು ಜನರಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮಗಳು, ಜನಪ್ರತಿನಿಧಿಗಳು ನಾವು ಕೊಡ್ತಕ್ಕಂಥ ಕಾರ್ಯಕ್ರಮಗಳು ಮುಂದಿನ ಎಲೆಕ್ಷನ್ಗಾಗಿರ್ಬಾರ್ದು ಅಧ್ಯಕ್ಷರೇ, ಮುಂದಿನ ಜನರೇಷನ್ಗಾಗಿರ್ಬೇಕು. ಮೊನ್ನೆ ನಮ್ಮ ಉಸ್ತುವಾರಿ ಸಚಿವರುಗಳು ಇಲ್ಲಿದ್ದಾರೆ. ಕುಡಿಯೋ ನೀರಿನ ಪರಿಸ್ಥಿತಿ ಮೊನ್ನೆ ಸಚಿವರು ಅಂತಂದ್ರೆ 2,000 ಕೋಟಿ ಯಾದಗಿರಿ ಜಿಲ್ಲೆಯಲ್ಲಿ ನಡೀತಾ ಇದೆ ಅಂತ ತಿಳ್ಕೊಂಡು ಹೇಳಿದಾರೆ. ಮಾನ್ಯ ಸಚಿವರು ಇಲ್ಲಿ ಕೂತಿರ್ತಕ್ಕಂಥದ್ದು ನನಗ ಸಚಿವರೇ 3.5 ತಿಂಗಳಿಂದ ನನ್ನ ಕ್ಷೇತ್ರದಲ್ಲಿ ಒಂದು ಬೋರ್ವೆಲ್ ಕೊಡಿಸ್ಲಕ್ ಆಗ್ಲಿಲ್ಲ. ನಾನು ಹಿಂದೆ ಇರ್ತಕ್ಕಂಥ ಸರ್ಕಾರಗಳು 4 ಕೋಟಿ 5 ಕೋಟಿ SDP ಅನುದಾನ ಕೊಡ್ತಿದ್ರು. ಇವತ್ತು ನೀವು ಹೇಳ್ತಾ ಇದ್ರಿ JJM ಬಂದಿದೆ, ಅದರಿಂದ ಏನಾದ್ರೂ ಆಗ್ತಾ ಇದೆ ಅಂತ. ನಮ್ಮೆಲ್ಲರಿಗೇನು ವಾಸ್ತವಾಂಶ ತಮಗೆ ಗೊತ್ತಾಗಿದೆ, JJM ಪರಿಸ್ಥಿತಿ ಏನಿದೆ ಅಂತ ತಿಳ್ಕೊ. ಇವತ್ತು ಕಳೆದ ಸಲ ನಾನು ನಮ್ಮ ಉಸ್ತುವಾರಿ ಸಚಿವರಿಗೆ ಹೇಳಿದ್ದೇನೆ, ಕಳೆದ ಸಲ ಕೊಟ್ಟಿರ್ತಕ್ಕಂಥ ಟಾಸ್ಕ್ ಫೋರ್ಸ್ ಅನುದಾನ ಬಿಟ್ಟಿಲ್ಲ, SDRF ಅನುದಾನಗಳನ್ನ ನಮಗೆ ಕೊಟ್ಟಿಲ್ಲ. ನಮ್ಮ ಭಾಗದಾಗ ಅಧ್ಯಕ್ಷರೇ ಹೋದ ಸಲ 45-46 ಡಿಗ್ರಿ ಸೆಲ್ಸಿಯಸ್, ಈ ಸಲ 48ಕ್ಕೆ ಹೋಗ್ತೀವೋ 50ಕ್ಕೆ ಹೋಗ್ತೀವಿ, ಯಾರು ಇರ್ತೀವೋ ಯಾರು ಸಾಯ್ತೋ ನಮ್ಗಂತೂ ಗೊತ್ತಿಲ್ಲ. ಕುಡಿಯಕ್ ನೀರು ಅಧ್ಯಕ್ಷರೇ, ಕುಡಿಯಕ್ ನೀರು ಬೋರ್ವೆಲ್ ಕೊಡ್ಸಕ್ ದುಡ್ಡಿಲ್ಲ ನಮ್ಗ. ಅಲ್ಲಿ ಇರ್ತಕ್ಕಂಥ PDOದವರು, ತಾಲೂಕು ಪಂಚಾಯತಿ EOದವರು, ಜಿಲ್ಲಾ ಪಂಚಾಯತ್ CO ಕೇಳಿದ್ರೆ 15 ಫೈನಾನ್ಸ್ನಾಗ ದುಡ್ಡು ತಗೋರಿ ಗ್ರಾಮ ಪಂಚಾಯತಿಗೆ ಅಂತಾರ. ಅಲ್ಲಿ ಬಂದಿರ್ತಕ್ಕಂಥ ಗ್ರಾಮ ಪಂಚಾಯತ್ ಸದಸ್ಯರು ಸಾಲ ಸೂಲ ಮಾಡ್ಕೊಂಬಂದು ವರ್ಷಕ್ಕೆ 50,000 ರೂಪಾಯಿ ಬರ್ತದ. ಅವ್ರು ಅದ್ರೆ ನಾವು ತಗೊಂಡ್ರೆ ನಮ್ಗೆ ಸುಮ್ಮನೆ ಬಿಡ್ತಾರ ಅಧ್ಯಕ್ಷರೇ ಅವರು. ಇದನ್ನ ದಯಮಾಡಿ ಸರ್ಕಾರ ನಮ್ಮ ಭಾಗದ ವಿಶೇಷವಾಗಿ ಕುಡಿಯಕ್ಕೆ ನೀರಿಂದು ಬಹಳ ತೊಂದರೆ ಆಗಿದೆ, ಗಂಭೀರವಾಗಿ ತಗೋಬೇಕು. ಈಗಾಗಲೇ ನಾವು ಅನೇಕ ವಿಷಯಗಳನ್ನು ಇದರ ಚರ್ಚೆನೂ ಮಾಡಿರ್ತಕ್ಕಂಥದ್ದಿದೆ. ಅಧ್ಯಕ್ಷರೇ, ಮೊದಲನೇ ಬಾರಿಗೆ 72 ಜನ ಶಾಸಕರ ಆಯ್ಕೆ ಆಗಿ ಬಂದೀವಿ ಅಧ್ಯಕ್ಷರೇ. ನೀವು ಬಹಳ ಸಹಕಾರ ಕೊಡ್ತಾ ಇದ್ದೀರಿ ನಮ್ಗೆ. ಹೌದು, 72 ಜನ ಶಾಸಕರಲ್ಲಿ ಅಧ್ಯಕ್ಷರೇ 57-58 ಜನ 50 ವರ್ಷದ ಒಳಗಿರ್ತಕ್ಕಂಥ ಯುವಕರಿದ್ದೀವಿ. ನಾನು ಎಲ್ಲ ಪಕ್ಷದ ಹೇಳ್ತಾ ಇದ್ದೀನಿ ಅಧ್ಯಕ್ಷ. ಇರ್ಬೋದು ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕ ಒಂದಿಷ್ಟು ಅನುದಾನ ಹೆಚ್ಚಿಗೆ ಬರ್ತಿರ್ಬೋದು, ಇಲ್ಲ ಅಂತ ನಾನೇನು ಅನ್ನಂಗಿಲ್ಲ. ಆದ್ರೆ ಬಹುತೇಕ ಜನ ಶಾಸಕರು ಏನಾಗಿದೆ, ನಾವು ಜನರ ಮಧ್ಯೆ ಇರಬೇಕು, ಜನರ ಮಧ್ಯೆ ಶಾಸಕರ ಆಯ್ಕೆಯಾಗಿ ಆ ಕಡೆ ಹೋಗ್ಯಾರ ಬರಬಾರ್ದಂತ ತಿಳ್ಕೊಂಡು ಏನಾಗಿದೆ ಅಧ್ಯಕ್ಷರೇ, ಕೆಲವು ಶಾಸಕರದು ಸಮವಸ್ತ್ರ ವಿತರಣೆ ಮಾಡಿದ್ರೆ ಹೋಗಿ ನಾವು ಕೊಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಹೊಸ ಶಾಸಕರು ಉದ್ಯೋಗ ಖಾತ್ರಿ ಕೆಲಸ 3 ಲಕ್ಷ 5 ಲಕ್ಷ ಮಾಡಿರ್ತಕ್ಕಂಥವು ಗುದ್ದಲಿ ಪೂಜೆ ಮಾಡಿ ಅಂತಂದ್ರೆ ಫೋಟೋ ತೆಗೆಸ್ಕೊಂಡು ನಾವು ಜನರ ಮಧ್ಯೆ ಇದ್ದೀವಂತ ದುಸ್ಥಿತಿ ಇವತ್ತು ಇಲ್ಲಿ ಬಂದಿರತಕ್ಕಂಥದ್ದು ಇದೆ ಅಧ್ಯಕ್ಷ. ಇವತ್ತು ಶಾಸಕರುಗಳಿಗೆ ಏನ್ಪಂತಂದ್ರೆ ಈ ರೀತಿ ಅನುದಾನ ಕೊಡದೇ ಇದ್ರೆ ಇದ್ದಾಗ ನಾವು ಬೆಟರ್ ಅಧ್ಯಕ್ಷರ ಕಲ್ಯಾಣ ಕರ್ನಾಟಕದವ್ರು ಇದೀವಿ. ನಮಗೂ ಏನಂತಂದ್ರೆ ವರ್ಷಕ್ಕೆ 30-40 ಕೋಟಿ ಏನಂತಂದ್ರೆ ದುಡ್ಡು ಬರ್ತಾ ಇದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅದೊಂದೇ ಮಾನದಂಡ ಹಂಗಲ್ಲ, ಬೇರೆನೂ ಬೇಕಲ್ಲ. ನಮ್ಮ ಭಾಗದಾಗ ಅಭಿವೃದ್ಧಿ ಹೆಚ್ಚಿಕ್ಕಿನ ಅಧ್ಯಕ್ಷರೇ ಮಠ ಮಾನ್ಯಗಳಿಗೆ ದುಡ್ಡು ಬಾಳ ಕೇಳ್ತಾರ. ಓಕೆ, ಸರ್ಕಾರ ಕೊಟ್ರೆ ತಗೊಳ್ಳಿ, ನಮ್ದೇನು ಅಭ್ಯಂತರ ಇಲ್ಲ. ಆಯ್ತು ಅಧ್ಯಕ್ಷರೇ, ಪ್ರತಿ ಸಲನೂ ನಾವು ಉತ್ತರ ಕರ್ನಾಟಕದವರು, ಕಲ್ಯಾಣ ಕರ್ನಾಟಕದವರು, ನಮ್ಮ ಭೀಮಾ ಇರ್ಬೋದು, ಕೃಷ್ಣ ಇರ್ಬೋದು, ಆಲ್ಮಟ್ಟಿ ಇರ್ಬೋದು, ನಾವು ಬೇಡಿಕೆ ಹೇಳ್ಬೇಕು ಅಧ್ಯಕ್ಷರೇ, ನಮಗೆ ಅನುದಾನ ಕೊಡ್ರಿ ಅಂತ ತಿಳ್ಕೊಂಡು. ನಾವು ಸರ್ಕಾರಗಳು ಏನಂತಂದ್ರೆ ಬರ್ಬೇಕಾದ್ರೆ ನಮ್ಮ ಉತ್ತರ ಕರ್ನಾಟಕ ಕೊಡುಗೆ ಏನಿಲ್ವಾ? ಪ್ರತಿ ಸರ್ಕಾರದಾಗ ಸ್ವತಂತ್ರ ಬಂದ ಮೇಲೆ ಪ್ರತಿ ಸರ್ಕಾರಗಳು ಬರಬೇಕಾಗಿತ್ತು ಅಂತಂದ್ರೆ ಉತ್ತರ ಕರ್ನಾಟಕದ್ದು ಬಹಳ ದೊಡ್ಡ ಪಾತ್ರ ಇರ್ತದೆ ಎಲ್ಲ ಪಕ್ಷದಲ್ಲಿ. ಯಾರ ಮುಂದೆ ಹೇಳ್ಬೇಕು ಏನ್ ಹೇಳ್ಬೇಕು ನಮ್ಗೇನು ಗೊತ್ತಾಗೋಲ್ದಾಗಲ್ಲ ಅಧ್ಯಕ್ಷರೇ. ಹಾಗಾಗಿ ಅಧ್ಯಕ್ಷರೇ ಬಹಳ ಸಮಯ ತಗಂಗಿಲ್ಲ. ತರೀಕೆರೆ ಶ್ರೀನಿವಾಸ್ ಅಧ್ಯಕ್ಷರೇ ದಯಮಾಡಿ ನಿಲ್ಬೇಕು. ನಿನ್ನೆ BR ಪಾಟೀಲ್ ಅವ್ರೆ ಅಂತಂದ್ರೆ 1 ನಿಮಿಷ ಸರ್, ದಯಮಾಡಿ 2 ನಿಮಿಷ 3 ನಿಮಿಷ. ರಾತ್ರಿ 10:30 ತನಕ ಕುಂತೀನಿ ಸರ್, ಬೆಳಗ್ಗೆ 8:45ಕ್ಕೆ ಬಂದಿನಿ ಸರ್. ಸರ್ಕಾರ ಕೊಡ್ತಕ್ಕಂಥ ಅನೇಕ ಸ್ಕೀಮ್ಗಳನ್ನ ಇವತ್ತು ಮಹಿಳೆಯರಿಗೆ ದುಡ್ಡು ಕೊಡ್ತಕ್ಕಂಥದ್ದು ಇರ್ಬೋದು, ಕರೆಂಟ್ ಇರ್ಬೋದು, ಇನ್ನೊಂದು ಯಾವುದೇ ತರದ್ದು ಇರ್ಬೋದು, ಇದೆಲ್ಲದಕ್ಕಿಂತ ಮಿಗಿಲಾಗಿ ಮಹಿಳೆಯರಿಗೆ ಸ್ವಾವಲಂಬಿ ಜೀವನಕ್ಕಾಗಿ ವಿಶೇಷವಾಗಿ ನಮ್ಮ ಭಾಗದ ಕೊಡ್ಬೇಕು. ಏನಾದ್ರೂ ಕೈಗಳಿಗೆ ಕೆಲಸ ಆಗಲಿ, ಸ್ವಸಹಾಯ ಸಂಘಗಳಿಗೆ ಸಾಲ ಕೊಡ್ತಕ್ಕಂಥದ್ದಾಗಲಿ, ಆ ರೀತಿ ಕೆಲಸಗಳನ್ನಾಗಬೇಕು. ಇವತ್ತು ಅಧ್ಯಕ್ಷರೇ ಇಲ್ಲೆಲ್ಲೇ ಓದ್ತಾ ಇದ್ದೀವಿ, ಯಾದಗಿರಿ ಜಿಲ್ಲೆಯಲ್ಲಿ 3,000ಕ್ಕೂ ಹೆಚ್ಚು ಕ್ಯಾನ್ಸರ್ ಪೇಷಂಟ್ಗಳು ಪತ್ತೆ ಆಗಿದೆ. ರಾಯಚೂರು ಜಿಲ್ಲೆಯಲ್ಲಿ 4,000ಕ್ಕೂ ಹೆಚ್ಚು ಕ್ಯಾನ್ಸರ್ ಪೇಷಂಟ್ಗಳು ಪತ್ತೆ ಆಗಿರ್ತಕ್ಕಂಥದ್ದು. ಏನಕ್ಕಾಗಿದೆ? ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕಾಗ್ತದೆ. ಯಾಕಂತಂದ್ರೆ ಇವತ್ತು ನೀವು ಎಲ್ಲ ಗ್ಯಾರಂಟಿಗಳನ್ನ ಕೊಡೋದಕ್ಕಿಂತ ಮುಂಚಿತವಾಗಿ ಸರ್ಕಾರ ಇವತ್ತು ನಮ್ಮ ಭಾಗಕ್ಕಿರ್ಬೋದು ಅಥವಾ ರಾಜ್ಯದಾಗಿರ್ಬೋದು ಬಡ ಮಕ್ಕಳಿಗೆ ಅಂತ್ಯೋದಯ BPL ಕಾರ್ಡ್ ಸ್ಪೆಸಿಫಿಕೇಶನ್ ಕೊಡ್ರಿ ಅಂತ ಮಕ್ಕಳಿಗೆ ಅಂತಂದ್ರೆ ಫ್ರೀ ಎಜುಕೇಶನ್ ಮಾಡ್ರಿ. ಇವತ್ತು ಎಷ್ಟೋ ಜನ ನಮ್ಮ ಭಾಗದಾಗ ಅಂತಂದ್ರೆ ಓದಕ್ ಆಗದೆ ಇರ್ತಕ್ಕಂಥ ಮಕ್ಕಳು ಅಧ್ಯಕ್ಷರೇ ಕಾಟನ್ ಹತ್ತಿ ಬಿಡಿಸ್ಲಕ್ ಹೋಗತ್ತದ, ಸಣ್ಣ ಮಕ್ಕಳು 6ನೇದು 5ನೇದು ಓದೋರು. ಇವತ್ತು ಎಷ್ಟೋ ಜನ ಏನಪ್ಪಂತಂದ್ರೆ ದುಡ್ದಿರ್ತಕ್ಕಂಥ ಕೈಗಳು ಎಲ್ಲರೂ ತಮ್ಮ ಆರೋಗ್ಯ ಕೆಟ್ಟಾಗ ಇಡೀ ಜೀವನ ದುಡ್ದಿರ್ತಕ್ಕಂಥದ್ದು ಎಲ್ಲದು
ಖಾಸಗಿ ಆಸ್ಪತ್ರೆಗಳಿಗೆ ಹೋಗಿ ಅವರು ರೋಗ ರುಜುವಾನುಗಳನ್ನ ಏನ್ಪತ್ತಂದ್ರೆ ಮಾಡ್ಕೊತಾ ಇದ್ದಾರೆ. ಇಂಥ ಸ್ಕೀಮ್ಗಳನ್ನ ಕೊಡಬೇಕು. ಇವತ್ತು ಶಾಲೆಗಳನ್ನ ನಮ್ಮ ಭಾಗದ ಪರಿಸ್ಥಿತಿ ಯಾವ ರೀತಿ ಆಗಿದೆ ಶಾಲೆಗಳನ್ನ ನಾನು ಅನೇಕ ಸಲನ ಹೇಳಿರ್ತಕ್ಕಂಥದ್ದಿದೆ. ಇವತ್ತು ಯುವ ನಿಧಿ ಕೊಡ್ತಾ ಇದೆ ಅಧ್ಯಕ್ಷರೇ, 3,000 ರೂಪಾಯಿ ಯುವ ನಿಧಿಯನ್ನ ಗ್ಯಾರಂಟಿಯಲ್ಲಿ ಘೋಷಣೆ ಮಾಡಿದ್ದಾರೆ. ಇನ್ವೆಸ್ಟ್ ಕರ್ನಾಟಕ 25 ಹೇಳ್ತಾ ಇದ್ರು 10 ಲಕ್ಷ ಕೋಟಿ ಇನ್ವೆಸ್ಟ್ ಮಾಡ್ತಾ ಇದೀವಿ ಅಧ್ಯಕ್ಷರೇ. ತಿಂಗಳಿಗೆ 3,000 ರೂಪಾಯಿ ಯುವಕರಿಗೆ ಕೊಡೋದಕ್ಕಿಂತ ಮುಂಚೆ ಏನಪ್ಪ ನಮ್ಮಂತ ಯುವಕರಿಗೆ ಯಾಕೆ ಕೈಗಳಿಗೆ ಕೆಲಸ ಕೊಡಬಾರ್ದು? ಇವತ್ತು ನಮ್ಮ ಭಾಗಕ್ಕ ಬಹುತೇಕ ಜನ ಇಲ್ಲೆಲ್ಲರೂ ಮಾತಾಡಿದವರು ಉತ್ತರ ಕರ್ನಾಟಕದ ಬಗ್ಗೆನೇ ಮಾತಾಡ್ತೀರಿ, ಕಲ್ಯಾಣ ಕರ್ನಾಟಕದ ಬಗ್ಗೆ ಮಾತಾಡ್ತೀರಿ. ನಿನ್ನೆ BR ಪಾಟೀಲ್ ಕಾಕವರು ಬಹಳ ರೈತರ ಬಗ್ಗೆ ಬಹಳ ವಾಸ್ತವಾಂಶನೇ ಹೇಳಿದ್ರು ಅಧ್ಯಕ್ಷರೇ. ನಾವು ಸಿಗರೇಟ್ ಸೇರ್ತೀವಿ ಅಧ್ಯಕ್ಷರೇ, ಅದ್ರ ಮೇಲೆ ಆರೋಗ್ಯ ಅಂತಂದ್ರೆ ಕೆಡ್ತದಂತ ಗೊತ್ತದ. ಆದ್ರೆ ಸಿಗರೇಟ್ ಮಾಲಕ್ ಬಹಳ ಶ್ರೀಮಂತ ಅಧ್ಯಕ್ಷರೇ, ದೇಶಕ್ಕೆ ಸಾಲ ಕೊಡ್ತಕ್ಕಂಥ ವ್ಯಕ್ತಿ. ವಿಸ್ಕಿ ಅಂತಂದ್ರೆ ಮಾರಾಟ ಮಾಡ್ತಕ್ಕಂಥವ್ರು ಶ್ರೀಮಂತ ಅಧ್ಯಕ್ಷರೇ. ಈ ದೇಶಕ್ಕೆ ಅಂತಂದ್ರೆ ನಮ್ಗೆಲ್ಲರಿಗೂ 3 ಅನ್ನ ಕೊಡ್ತಕ್ಕಂಥ ರೈತ ಸಾಯ್ಲಕತ್ತಾನ ಅಧ್ಯಕ್ಷರೇ. ಒಂದು ಉದಾಹರಣೆ ಅಧ್ಯಕ್ಷರೇ, ತೆಲಂಗಾಣದ ರಾಜ್ಯದಾಗ ಮೆದಕ್ ಅಂತ ಜಿಲ್ಲೆದಾಗ 3.5 ತಿಂಗಳಿಂದ ಒಂದು ಘಟನೆ ಹೇಳ್ತೀನಿ ಅಧ್ಯಕ್ಷರೇ. ಒಬ್ಬ ರೈತ ಅಂತಂದ್ರೆ ಮಗು ಶಾಲೆಗೆ ಓದ್ತಿರ್ತದ. ಆ ರೈತ ಶಾಲೆಗೆ ಹೋಗಿ ಮಗನಿಗೆ ಅಂತಂದ್ರೆ ಬುತ್ತಿ ಕೊಟ್ಟು ಕಣ್ಣೀರಿಟ್ಟು ಹೇಳ್ತಾನೆ ಅಧ್ಯಕ್ಷರೇ, ನಿನ್ ಜೀವನದಾಗ ನೀನ್ ಏನಾದ್ರೂ ಆಗು, ರೈತ ಆಗಬಾರ್ದು ಅಂತ ತಿಳ್ಕೊಂಡು ಮಗನಿಗೆ ಹೇಳಿ ಮನೆಗೆ ಹೋಗಿ ಅಂತಂದ್ರೆ ಆತ್ಮಹತ್ಯೆ ಮಾಡ್ಕೊಂತಾನೆ ಅಧ್ಯಕ್ಷರೇ. ಇದು ನಮ್ಮ ಪರಿಸ್ಥಿತಿ. ಯಾರ ಮುಂದೆ ಹೇಳ್ಬೇಕು ಅಧ್ಯಕ್ಷರು? ಇವೆಲ್ಲ ಪರಿಸ್ಥಿತಿ ಯಾರು ಮಾಡ್ಬೇಕು? ಇವೆಲ್ಲ ಇಲ್ಲೇ ಹೇಳ್ಬೇಕು. ಈಗ ಹೇಳಿ. ಹೇಳಿದಷ್ಟೇ ಆಗಿದೆ ಅಧ್ಯಕ್ಷರೇ. ಮೊನ್ನೆ ಮುಖ್ಯಮಂತ್ರಿಗಳು ಏನಂತಂದ್ರೆ ಹೇಳ್ತಿದ್ರು 143 ಕೋಟಿ ಜನಸಂಖ್ಯೆ ದೇಶದಲ್ಲಿದೆ, 100 ಕೋಟಿಗೂ ಹೆಚ್ಚು ಜನ ಯಾವುದು ಬೈ ಮಾಡ್ಲಾರ್ದಂತ, ನಾವೇನು ಏನಂತಂದ್ರೆ ತಗೊಲಾರ್ದಂತ ಪರಿಸ್ಥಿತಿ ಇರ್ತಕ್ಕಂಥದ್ದು ಇದೆ ಅಂತ ತಿಳ್ಕೊಂಡು 80 ವರ್ಷದಾಗ 70 ವರ್ಷ ಒಂದೇ ಪಕ್ಷದವ್ರು ಆಳ್ವಿಕೆ ಮಾಡಿದ್ರು ಅಧ್ಯಕ್ಷರೇ. ಇದಕ್ಕೆ ಅವ್ರ ಕಾರಣನ 10 ವರ್ಷ ಬಂದಿರತಕ್ಕಂಥ ಅವ್ರ ಮೋದಿ ಕಾರಣ. ಈಗ ರಾಜ್ಯಕ್ಕೆ ಮಾತ್ರ ಟೈಮ್ ಇಲ್ಲ, ನೀವು ರಾಜ್ಯಕ್ಕೆ ಮಾತಾಡ ನಾವೇನ್ ಮಾಡಿದಿಲ್ಲ. ಜನರ ಸಮಸ್ಯೆ ಸರ್, ಎಲ್ಲರೂ ರಾಜಕೀಯ ಮಾತಾಡಿದ್ದಾರೆ. ಆಯ್ತು, ಟೈಮ್ ಬೇಕಲ್ಲ. ಈ ದೇಶದಾಗ ಯಾರು ಮಾಡ್ಲಾರ್ದಷ್ಟು ಸಾಲ ಅವರು ಮಾಡಿದ್ರು ಅಂತ ಹೇಳಿದ್ರು. ಹೌದಪ್ಪ, ಚೆನ್ನಾಗಿ ಮಾತಾಡಿ. ಟೈಮ್ ಬೇಕಲ್ಲ ಇಲ್ಲಿ ಸರ್. ಅಲ್ಲ, ಓಕೆ ಸರ್, ನಾನು ಯಾವ್ದು ರಾಜಕೀಯ ಮಾತಾಡಕತ್ತೀನಿ. ಒಂದನ್ನ ನಿಮ್ಗೆ ಜಾಸ್ತಿ ಮಾತಾಡ್ಲಿಕ್ಕೆ ಮಧ್ಯಾಹ್ನ ಟೈಮ್ ಕೊಡ್ತೇನೆ. ಒಂದು ವಿಷಯನ ಏನ್ಪತ್ತಂದ್ರೆ ಹೇಳ್ತೀನಿ. ತಾವು ಅವಕಾಶ ಕೊಟ್ಟರಾಗ ನಾನೆಲ್ಲ ಬಹಳ ಚಂದ ಮಾತಾಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಹಾಗಾಗಿ ಅಧ್ಯಕ್ಷರೇ, 6ನೇ ಗ್ಯಾರಂಟಿ ಕೊಟ್ಟರು ಅಧ್ಯಕ್ಷರೇ ಸರ್ಕಾರ. ಕಲ್ಯಾಣ ಕರ್ನಾಟಕ ಭಾಗಕ್ಕ 371 ಜಾರಿಯಾಗಿ ದಶಕ ಇನ್ನೂ ನಡೆಯದ ನೇಮಕ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 37,000 ಹುದ್ದೆಗಳು ಖಾಲಿ. ಕಲಬುರಗಿಯಲ್ಲಿ ಸಿದ್ದರಾಮಯ್ಯ ಅವರು 2 ಕ್ಯಾಬಿನೆಟ್ ನಡೆದರು, ಭರ್ತಿ ಆಗದ ಹುದ್ದೆಗಳು. ಇದಕ್ಕೆ ಆರ್ಥಿಕ ಇಲಾಖೆದವ್ರದ್ದು ಏನಪ್ಪ ಪರ್ಮಿಷನ್ ಬೇಕಾಗಿಲ್ಲ ಅಧ್ಯಕ್ಷರೇ. 371 ಜೇಕ ಈ ಭಾಗಕ್ಕೆ ಏನಪ್ಪ ಆರ್ಥಿಕ ಇಲಾಖೆದವ್ರದ್ದು ಬೇಕು, ನಮ್ಗೆ ಯಾವ್ದು ಬೇಕಾಗಿಲ್ಲ. 2 ಕ್ಯಾಬಿನೆಟ್ ಸಿದ್ದರಾಮಯ್ಯ ಅವರು 2013ರಿಂದ 18 ಇರುವ ಕ್ಯಾಬಿನೆಟ್ನವರು ಭರ್ತಿಗೆ ಅಂತಂದ್ರೆ ಮಾಡಿದ್ರು. ಮೊನ್ನೆ 2024ರಾಗ ಕ್ಯಾಬಿನೆಟ್ ಮಾಡಿದ್ರು, ಭರ್ತಿಗೆ ಅಂತಂದ್ರೆ ಮಾಡಿದ್ದಾರೆ. ಇನ್ನು ಯಾವುದು ಆಗಿಲ್ಲ. ಒಂದು ವಿಷಯನ ಕೊನೆಗೆ ಹೇಳಿ ಮುಗಿಸ್ತೀನಿ ಅಧ್ಯಕ್ಷರೇ. ಒಂದನ್ನ ತಾವು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ಒಂದು ಹೇಳಿ ಅಂತಂದ್ರೆ ಕೊನೆಗೆ ನಾನು ಮುಗಿಸ್ತಕ್ಕಂಥ ಕೆಲಸ ಮಾಡ್ತೀನಿ ಅಧ್ಯಕ್ಷರೇ. ಒಂದನ್ನ ನಾನು ಮಾನ್ಯ ಮುಖ್ಯಮಂತ್ರಿಗಳು ಇನ್ನೂ 3 ವರ್ಷ ಮಾಡಬೇಕು, ಉತ್ತರ ಕರ್ನಾಟಕ ಪ್ರತ್ಯೇಕ ಪ್ರಾಜೆಕ್ಟ್ ಮಾಡ್ಬೇಕಂತ ತಿಳ್ಕೊಂಡು ನಾನು ವೈಯಕ್ತಿಕ ಅಭಿಪ್ರಾಯನ ಮಂಡಿಸ್ತಾ, ತಾವು ಮಂಗಳೂರಲ್ಲಿ ಅಂಬೇಡ್ಕರ್ ಸರ್ಕಲ್ನ ಅಂತ ತಿಳ್ಕೊಂಡು ಹೇಳಿದ್ರು ಅಧ್ಯಕ್ಷರೇ. 50 ವರ್ಷ ಒಂದು ಪಕ್ಷದವರು ನನಗೆ ಗುರುಮಿಟ್ಕಲ್ ಮತಕ್ಷೇತ್ರದಲ್ಲಿ ಆಳ್ವಿಕೆ ಮಾಡಿದ್ರು, ಒಬ್ಬರು ಅಂಬೇಡ್ಕರ್ ಮೂರ್ತಿ ಮಾಡಲಿಲ್ಲ ಅಧ್ಯಕ್ಷರೇ. ಇವತ್ತು ಬಾಬು ಜಗಜೀವನ್ ರಾಮದು ಅಂಬೇಡ್ಕರ್ ಮೂರ್ತಿ ಅಂತಂದ್ರೆ ಇಬ್ಬರು ಅಂತಂದ್ರೆ ನಿಲ್ಸಿರ್ತಕ್ಕಂಥದ್ದಿದೆ ಅಧ್ಯಕ್ಷರು. ಹಾಗಾಗಿ ಅಧ್ಯಕ್ಷರೇ, ಅವಕಾಶ ಕೊಟ್ಟಿರಿ, ಇನ್ನೂ ಸ್ವಲ್ಪ ಮಾತಾಡೋದಿದೆ. ತೊಗರಿ ಬಗ್ಗೆ ಅಂತಂದ್ರೆ ರೈತರು ಬಹಳ ಸಂಕಷ್ಟದಲ್ಲಿದ್ದಾರೆ. ಮತ್ತೊಮ್ಮೆ ಮಂತ್ರಿಗಳಿಗೆ ಹೇಳ್ತಕ್ಕಂಥದ್ದು, ನಮ್ಮ ಜಿಲ್ಲೆ ನಮ್ಮ ಕ್ಷೇತ್ರದಾಗ ಕುಡಿಯಕ ನೀರುಗಳಿಗೆ ಬೋರಿಂಗ್ ಕೊಡ್ಬೇಕಂತೇಳಿ ಮತ್ತೊಮ್ಮೆ ಅವಕಾಶ ಕೊಟ್ಟದಕ್ಕೆ ಮಾನ್ಯ ಅಧ್ಯಕ್ಷರಿಗೆ ತುಂಬ ಹೃದಯ ಧನ್ಯವಾದ. ತರೀಕೆರೆ ಶ್ರೀನಿವಾಸ್.